ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಪಂಚಾಯಿತಿ ಎದುರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಇಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ನಗರದ ಸಾತ್ನೂರು ಸರ್ಕಲ್ನಿಂದ ಹೊರಟ ನೂರಾರು ಮಹಿಳಾ ಕೂಲಿ ಕಾರ್ಮಿಕರು ಇಗ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಹಾಗೂ ನರೇಗಾ ಇಂಜಿನಿಯರ್ ವರ್ಗದವರ ಶೋಷಣೆ ಬಗ್ಗೆ ಧಿಕ್ಕಾರ ಕೂಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಮಾದು ಹಾಗೂ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಮುಖಂಡರು ಮಂಜುಳಾ ಮಳವಳ್ಳಿ ಮಾತನಾಡಿದರು. ಇಗ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಕೂಲಿ ಕೊಡದೆ, ಕೂಲಿ ಕೊಟ್ಟರೂ ನಿಗದಿತ ಹಣ ನೀಡದೆ ವಂಚನೆ ಮಾಡುತ್ತಿರುವುದರ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಂದೀಪ್ ಪ್ರತಿಭಟನಾಕಾರರ ಮನವಿ ಸ್ವೀಕಾರ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಆಗಿರುವ ಅವ್ಯವಸ್ಥೆಯನ್ನು ಸರಿಪಡಿಸುವುದಾಗಿ ತಿಳಿಸಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಮುಖಂಡರುಗಳಾದ ಕೃಷ್ಣೇಗೌಡ, ಆನಂದ್, ಅರುಣ್ ಕುಮಾರ್ ಟಿಪಿ, ಲಕ್ಷ್ಮಮ್ಮ, ಶಿವಮ್ಮ, ಸುನಂದಮ್ಮ, ಜನಕಮ್ಮ, ಚಿಕ್ಕಿರೇಗೌಡ, ಜಯಮ್ಮ, ಬೋರೇಗೌಡ, ಸ್ವಾಮಿಗೌಡ, ಭಾಗ್ಯ, ಸೌಮ್ಯ ಹಾಗೂ ಹಲವಾರು ಮಂದಿ ಹಾಜರಿದ್ದರು. 17-18 ವರ್ಷಗಳಾಗಿದ್ರು ಕೂಡ ಇಗ್ಲೂರು ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಈಗ ಕಳೆದ 2 ತಿಂಗಳಿಂದ ಕೆಲಸ ಬೇಕು ಅಂತೇಳಿ ಕೂಲಿಕಾರರು ಅರ್ಜಿಯನ್ನ ಕೊಟ್ಟು ಕೆಲಸ ಕೊಡಿ ಅಂತ ಕೇಳಿದ್ರೆ 1 ವಾರ 15 ದಿವಸ ಕೆಲಸವನ್ನ ಕೊಟ್ಟು ನಾವು ಈಗಾಗಲೇ ಕೆಲಸವನ್ನ JCB ಕೈಗೆ ಮಾಡಿ ಮುಗಿಸ್ಬಿಟ್ಟಿದೀವಿ, ನಿಮ್ಗೆ ಕೆಲಸ ಇಲ್ಲ, ನಾವು ಓಲಿ ಪಾಪ ಅಂತೇಳಿ ನಿಮ್ ಕೆಲಸವನ್ನ ಕೊಡ್ತಾ ಇದೀವಿ, ನೀವು ನಾವು ಕೊಟ್ಟಷ್ಟ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ನಾವು ಹಾಕ್ದಷ್ಟ ಕೂಲಿಯನ್ನ ತಗೊಂಡು ಹೋಗ್ಬೇಕು, ನೀವು ಜಾಸ್ತಿ ಮಾತಾಡಬಾರ್ದು ಅಂತೇಳಿ ಕೂಲಿಕಾರರಿಗೆ ಒಂದು ಬೆದರಿಕೆಯನ್ನ ಹಾಕಿ ಕೆಲಸವನ್ನ ಕೊಡ್ತೇನೆ ವಿಳಂಬ ಮಾಡ್ತಾ ಇರ್ತಕ್ಕಂತ ಈ ಒಂದು ನಿಟ್ಟಿನ ಒಳಗಡೆ ಎಲ್ಲಾ ಕೂಲಿ ಕಾರ್ಮಿಕರು ಇಲ್ಲಿ ತಾಲೂಕ್ ಪಂಚಾಯತಿ ಮುಂದೆಗಡೆ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತ ಪುಟ್ಮಾದವರು ಬಂದಿದ್ದಾರೆ. ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಅನುಭವ ಇದೆ. ಸೊ ಆದ್ರಿಂದ ಅಲ್ಲಿ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದೀವಿ. ಯಾವುದೇ ರೀತಿಯಾದಂತಹ ದಿಕ್ಕಾಟಗಳು ಇವಾಗ ಏನ್ ನಡೀತಾ ಇದೆ, ಅಧಿಕಾರಿಗಳಿಗೂ ಮತ್ತೆ ಕೂಲಿ ಕಾರ್ಮಿಕರಿಗೂ ಯಾವುದೇ ರೀತಿಯಾದಂತಹ ದಿಕ್ಕಾಟಗಳಾಗಬೇಕು. ಫಸ್ಟ್ ಪಾಯಿಂಟ್ ತಾವೆಲ್ಲ ಹೇಳ್ದಂಗೆ, ಇವರು ಉತ್ಪಾದವ್ರು ಹೇಳ್ದಂಗೆ ಹಾರ್ಡ್ ಸಾಯಿಲ್ ಅಂದ್ರೆ ಗಟ್ಟಿ ಮಣ್ಣಿ ಅಂದ್ರೆ ಗಟ್ಟಿ ಮಣ್ಣಿಗೆ ಎಷ್ಟು ಕ್ಯೂಬಿಕ್ ಮೀಟರ್ ತೆಗಿಬೇಕು, ಸಾಫ್ಟ್ ಸಾಯಿಲ್ ಅಥವಾ ಮೃದುವಾಗಿರುವಂತಹ ಮಣ್ಣಲ್ಲಿ ಎಷ್ಟು ಕ್ಯೂಬಿಕ್ ಮೀಟರ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಕೂಲಿನ ಹಾಕ್ಬೇಕು. ಮೆಜರ್ಮೆಂಟ್ ಮಾಡಬೇಕು. ಅದಲ್ಲದೆ ವಯಸ್ಸಾಗಿರೋರಿಗೆ 65 ವರ್ಷ ಮೇಲಿರೋರಿಗೆ ಎಷ್ಟು ಎಕ್ಸಂಪ್ಷನ್ ಇದೆ, ಮಹಿಳೆಯರಿಗೆ ಎಷ್ಟು ಎಕ್ಸಂಪ್ಷನ್ ಇದೆ, ಮತ್ತೆ ಹ್ಯಾಂಡಿಕ್ಯಾಪ್ಸ್ ಎಷ್ಟು ಎಕ್ಸಂಪ್ಷನ್ ಇದೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಎಫ್ಡಿಯಲ್ಲಿ ಬರೆದು ಕ್ವಾಂಟಮ್ ಆಫ್ ವರ್ಕ್ ಅಂದ್ರೆ 1 ಕ್ಯೂಬಿಕ್ ಮೀಟರ್ ತೆಗೆಯೋ ಕಡೆಗೆ ಅರ್ಧ ಕ್ಯೂಬಿಕ್ ಮೀಟರ್ ತೆಗೆಯುವಂಥದ್ದು ಅಥವಾ 3/4 ಕ್ಯೂಬಿಕ್ ಮೀಟರ್ ತೆಗೆಯುವಂಥದ್ದನ್ನೆಲ್ಲ ಕನ್ಸಿಡರ್ ಮಾಡಿ ಎಫ್ಡಿ ಬರೀಬೇಕು. ಈಗ ಇದೀಗ ಮಾತಾಡ್ತಾರೆ. ಎರಡನೇದು, ನಮ್ಮ ಮಂಜುಳಾ ಅವರು 3 ಲಕ್ಷಕ್ಕೆ ಫೋನ್ ಮಾಡಿದ್ರು. ಅವಾಗ ಅವರು ನಮ್ಗೆ ಹೇಳಿದ್ದೇನಂದ್ರೆ ಫಾರ್ಮ್ 6 ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರು, ವರ್ಕ್ ಕೊಡ್ತಾ ಇಲ್ಲ ಅಂತ. ಅದು ಒಂದು ತಮಗೆ ನಾವು ವಿಷಯ ಮಂಡಿಸ್ತಾ ಇದ್ವಿ. ಏನಿದೆ ನಾವು ಈ ವರ್ಷದಲ್ಲಿ ಆಕ್ಷನ್ ಪ್ಲಾನ್ ಮಾಡಿದಾಗ ನಮ್ಮ ಕೆರೆಗಳು ಯಾವ್ದು ತುಂಬಿರ್ಲಿಲ್ಲ. ನಾವೇನ್ ಅನ್ಕೊಂಡಿದ್ವಿ ಹೂಳು ತಗ್ಗಿಸ್ಬೇಕು ಅಲ್ಲಿ ಅಂತ ಅನ್ಕೊಂಡಿ. ಹಾಗಂತ ನಾವು ಮಾಡಿರೋದು ಇದು ಕೆಲಸ ಕೊಡದೆ ಇರೋದು ಸರಿ ಅಂತ ನಾವು ಡಿಪೆಂಡ್ ಮಾಡ್ಕೊಳ್ತಾ ಇಲ್ಲ, ಅದನ್ನು ಕ್ಲಿಯರ್ ಆಗಿ ಹೇಳ್ತೀವಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಅಲ್ಲಿ ಕೆಲಸ ಕೊಡಕ್ ಆಗದೇ ಇರೋ ಕಾರಣದಿಂದ ಕಾಲುವೆಗಳಲ್ಲಿ ಕೊಡೋಣ ಅಂತ ಅನ್ಕೊಂಡಿದ್ವಿ. ಕಾಲುವೆಗಳಲ್ಲಿ ಕೊಟ್ಟಾಗ ಏನಾಯ್ತು, ನೀರ್ ಬರ್ತಾ ಇದೆ ಅಂತ ತಿರ್ಗಿ ಅದೇ ಮಂಜುಳಾ ಅವರೇ ಹೇಳಿದ್ರು. ನಾವು ಅವಾಗ ಸಂಬಂಧಪಟ್ಟ ಇಗ್ಲೂರು ಬ್ಯಾರೇಜ್ ಇಂಜಿನಿಯರ್ ಕಿರಣ್ ಅವರಿಗೆ ಮಾತಾಡಿ ನೀರು ನಿಲ್ಸಿದೀವಲ್ವ ಇವಾಗ, ಅಲ್ಲ ಈಗ ತಿರ್ಗಾ ನಿಲ್ಸ್ಬೇಕು ಅವ್ರಿಗೆ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ನಾವು ಆದ್ರಿಂದ ನಿಮ್ಗೆ ಏನು ಬಾಕಿ ದಿನಗಳು ನಿಮ್ಗೆ 100 days ಅಲ್ಲಿ ನಿಮ್ಗೆ ಏನ್ ಬಾಕಿ ಕೊಡ್ಬೇಕು ಅದನ್ನ ನಾವು ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಥಿಂಕಿಂಗ್ ಔಟ್ಸೈಡ್ ದ ಬಾಕ್ಸ್ ಅಂತೀವಲ್ಲ ಆ ತರ. ಯಾಕೆಂತಂದ್ರೆ ಒಂದು ಈಗ ಕೂಡಕ್ಕಂತ ಕೆಲಸನ ಇವಾಗ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಶಾಸಕರು ಅದಕ್ಕೆ ಕೆರೆ ನೀರು ಬಿಡಿಸ್ಬಿಟ್ಟಿದ್ದಾರೆ, ನಾವು ನಮ್ಮ ಕೂಲಿ ಕಾರ್ಮಿಕರು ಅದಕ್ಕೆ ಕೆಲಸ ಮಾಡಕ್ಕೆ ಆಗಲ್ಲ. ಸೊ ಬೇರೆ ಕಡೆ ನಾಲೆಗಳಲ್ಲಿ ಇರ್ಬೋದು ಅಥವಾ ಜಂಗಲ್ ಕ್ಲಿಯರೆನ್ಸ್ ಇರ್ಬೋದು ಅಥವಾ ಹಸಿರೀಕರಣ ಮಾಡೋಂಥದ್ದು ಅಂತ ಕಡೆ ಅಂತದನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ. ನಿಮ್ಗೆ ಏನು ಮಿಕ್ಕಿದಂತ ನಿಮ್ದು ಪರ್ಸೆಂಟೇಜ್ ಕೊಡಬೇಕು, ಮಾನವ ದಿನಗಳು ಕೊಡಬೇಕು, ಅದನ್ನ ನಾವು ಕೊಡ್ತೀವಿ. ಅದು ನಮ್ದು ನಮ್ಮ ಕಡೆಯಿಂದ